ಒಂದು ಉದಾಹರಣೆ ಕೊಡ್ತೀನಿ, ಸುಮ್ಮನೆ ಟೀಕೆ ಮಾಡ್ತಿಲ್ಲ. ಒಂದು ಅಸೆಂಬ್ಲಿ ಎಲೆಕ್ಷನ್ಗೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ 40 ಲಕ್ಷ ಓಟ್ ಜಾಸ್ತಿ ಆಗ್ತವೆ. ಒಂದು ಅಸೆಂಬ್ಲಿ ಎಲೆಕ್ಷನ್ಗೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಕೇವಲ 6 ತಿಂಗಳಲ್ಲಿ 40 ಲಕ್ಷ ಓಟ್ ಜಾಸ್ತಿ ಆಗ್ತವೆ. ಮತ್ತು ಈ ಥರದ ವ್ಯತ್ಯಾಸಗಳು ಬಂದೇ ಬರ್ತವೆ. ಸೊ ಈ ವ್ಯತ್ಯಾಸ ಕಂಡುಹಿಡಿಬೇಕಾಗಿದ್ರೆ ಸಮರ್ಪಕವಾಗಿ ಚರ್ಚೆನೂ ಆಗಬೇಕು, ಬಟ್ ನೆಗೆಟಿವ್ ಚರ್ಚೆ ಆಗಬಾರ್ದು. ಈ ಚರ್ಚೆ ಜಸ್ಟಿಫಿಕೇಶನ್ ಆದಮೇಲೆ ಚರ್ಚೆ ಆದರೆ ಓಕೆ, ಮೊದಲನೇ ಸ್ವರ ಎಲ್ಲ ನೆಗೆಟಿವ್ ಮಾತನಾಡಿದ್ರೆ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಹೋಗಿ ಸಮೀಕ್ಷೆ ಅದೇ ಬರುತ್ತಲ್ಲ, ಈಗ ಹೋಗಿರ್ತಕ್ಕಂಥವ್ರು ಯಾರು ಟೀಚರ್ಗಳು. ನಾವೇನು ಟೀಚರಿಗೆ ಫೋನ್ ಮಾಡಿ ಹೇಳ್ಬೋದಾ ನೀವು ಅಂತ ಹೋಗ್ಬೇಡ್ರಿ ಅಂತೇಳಿ? ನಿಮ್ಮ ಮನೆಯಲ್ಲಿ ಅಂತ ಸರ್ಕಾರ ಗುರುತಿರುತ್ತಾ? ಅಂತ ಇಂಥವ್ರ ಮನೆಗೆ ಹೋಗಿ ಅಂತೇಳಿ ಡೈರೆಕ್ಷನ್ ಕೊಡ್ಬೋದಾ? ಲೆಟ್ ಅಸ್ ಅಪ್ಲೈ ಸಮ್ ಮೈಂಡ್. ಎಸ್, ನಿಮ್ಮ ಏನೇ ಪೊಲಿಟಿಕಲ್ ಇಂಟ್ರೆಸ್ಟ್ ಇದೆ, ಪೊಲಿಟಿಕಲ್ ಇಂಟ್ರೆಸ್ಟಿಂದ ಮಾಡಿರ್ತಕ್ಕಂಥದ್ದು ನಿಮ್ಮ ಲೆಟ್ ಅಸ್ ಎಕ್ಸೆಪ್ಟ್ ಫಾರ್ ಟೈಮಿಂಗ್. ನಿಮಗೆ ದಾಖಲಾತಿಗಳನ್ನ ತಗೊಳ್ಳಿ, ದಾಖಲಾತಿಗಳನ್ನ ತಗೊಂಡು ಚೆಕ್ ಮಾಡಿದ್ಮೇಲೆ ವೆರಿಫಿಕೇಷನ್ನಲ್ಲಿ ನಿಮಗೇನ ಲೋಪದೋಷಗಳು ಕಂಡು ಬಂದಲ್ಲಿ ಅದು ಹೇಳೋದೆಲ್ಲ ಸರಿ ಇದೆ. ಸಾರಾಸಕಟವಾಗಿ ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಸರಿ ಇದೆ ಅಂತ ನೀವು ಹೇಳ್ತೀರಿ ಸರ್. ಹಂಗಂತೆ ನಿಮ್ಮ ಮನೆಗೂ ಬಂದು ಸೆನ್ಸಸ್ ಮಾಡಿದೆ ಅನ್ನುವಂಥ ಮಾಹಿತಿಗಳು ಇದೆಯಾ ಸರ್? ಆದ್ರೆ ಈಗ ಈ ತರ ಪ್ರಶ್ನೆ ನಾನು ಹೇಳ್ತಿಲ್ಲ. ವಾಟ್ ಐ ಆಮ್ ಆನ್ಸರಿಂಗ್ ಇಸ್ ವೆದರ್ ದ ಕಮಿಟಿ ಓವರ್ ಆರ್ ನಾಟ್, ಲೆಟ್ ಅಸ್ ಹ್ಯಾವ್ ಎ ಜಸ್ಟಿಫಿಕೇಶನ್. ಈಗ ನನ್ನ ನೆನಪೇ ಇಲ್ಲ, ನಮ್ಮ ಮನೆಗೆ ಬಂದು ಹೋಗಿರಲ್ಲ, ಹೋಗಿರ್ಬೋದು. ಮನೆಗೆ ಬಂದೇ ಇಲ್ಲ. ಅಲ್ಲಿ ನಿಮ್ಮ ಮನೆಗೆ ಬಂದಿಲ್ಲ ಅಂತ ನಮ್ಮ ದಾಟ ಇಲ್ಲಿ ಎಲ್ಲರೂ ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳಿದ್ರೆ ಸರಿ ಇದೆ ಅದು. ಎಲ್ಲರೂ ನಮ್ಮ ಮನೆಗೆ ಬಂದಿಲ್ಲ, ಆಯ್ತು ನಿಮ್ಮ ಮನೆಗೆ ಬಂದಿಲ್ಲ ಅಂತಂದ್ರೆ 95% ಜನಕ್ಕೆ ಮನೆಗೆ ಹೋಗಿದ್ದಾರೆ ಅಂತ ಅರ್ಥ ತಾನೆ? ಒಪ್ಕೊಂಡೆ 95% ಪೀಪಲ್ ಅಂತ ಹೋಗಿದ್ದಾರೆ ಅಂತ ಹೇಳ್ತಾರಲ್ಲ. ಅಂಡ್ ವೈ ವಿಲ್ ಎನಿ ಗೌರ್ಮೆಂಟ್ ಎಲ್ ರಾಂಗ್ ಫಾರ್ ವಾಟ್? ಆಯ್ತು, ಈಗ ಜಸ್ಟಿಫಿಕೇಶನ್ ಬಂದಾದ್ಮೇಲೆ CD ಬರುತ್ತೆ. CD ಬಂದಾದ್ಮೇಲೆ ನೀವು ನೋಡ್ಕೊಳ್ಳಿ, ಅದ್ರಲ್ಲಿ ನಿಮ್ಮ ತಾಲೂಕು, ನಮ್ಮ ಸಮಾಜ, ನಮ್ಮ ಜಾತಿ ಜನಾಂಗಗಳು ಎಷ್ಟಿದಾವೆ ಅಂತ ಹೇಳಿ ಒಂದು ಯಾವುದು ಬೇಕು ತಾನೆ ಕಾಪಿ. ಯಾರೇ ಮಾಡಿದ್ರು ಈ ಥರದ ಆರೋಪ ಮಾಡ್ತಕ್ಕಂಥದ್ದು, ಈ ರೀತಿಯ ಅನುಮಾನ ಪಡ್ತಕ್ಕಂಥದ್ದು ಸಾಧ್ಯ ಇದೆ. ಆದರೆ ಸಾರಾಸಕಟವಾಗಿ ಎಲ್ಲರೂ ನೆಗೆಟಿವ್ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ.